ಏನ್ ಸಿಗುತ್ತೆ ಅಂತ ನೋಡೋಣ. ಓ ಅಲ್ಲಿ ಇದೆ. ಇಟ್ಸ್ ಲೈಕ್ ಸೆಲ್ಫ್ ಸಫಾರಿ ಓನ್ಲಿ. ನಾವು ಸಫಾರಿಗೆ ಲಾಸ್ಟ್ ಟೈಮ್ ಹೋದಾಗ್ಲೂ ಇಷ್ಟು ನೋಡ್ಲಿಕ್ಕೆ ಸಿಗ್ಲಿಲ್ಲ. ಅಂಡ್ ಇಂಥ ವೆದರ್ಗೆ ಯಾವ್ದು ಎನಿಮಲ್ಸ್ ಅನ್ನು ನಾವು ಸ್ಪಾಟ್ ಮಾಡಲ್ಲ ಅನ್ನೋ ರೀತಿ ಮೈಂಡ್ ಸೆಟ್ ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಬಿಟ್ವೀನ್ ದಿಸ್ ಅಂಡ್ ದಟ್. ಹಿಂದ್ಗಡೆ ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಸೊ ನಾವಿರುವಂತದ್ದು ಜಾಗೆ ಇವತ್ತು ಬಂಡೀಪುರ. ಸೊ ಬಂಡೀಪುರ ಫಾರೆಸ್ಟ್ ಏರಿಯಾದಲ್ಲಿ ಇದ್ದೀವಿ. ಇಲ್ಲಿಂದ ನಾವು ಊಟಿ ಕಡೆಗೆ ಹೋಗ್ತಾ ಇದ್ದೇವೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತೀನಿ. ಅದುವರೆಗೆ ನೀವು ಬಂಡೀಪುರ ಫಾರೆಸ್ಟ್ ವ್ಯೂ ಅನ್ನು ನೋಡಿ. ಸೊ ಇದೀಗ ಮಧ್ಯಾಹ್ನದ ಸಮಯ. ಸೊ ಯಾವುದು ವೈಲ್ಡ್ ಎನಿಮಲ್ ಸಿಗುತ್ತಾ ಇಲ್ವಾ ಅಂತ ಸ್ವಲ್ಪ ಡೌಟ್ಫುಲ್ ಆಗಿದ್ದೀವಿ. ಎನಿವೇ ಲೆಟ್ಸ್ ಟ್ರೈ ಆರ್ ಲಕ್. ಸೊ ನಮ್ಮ ಪ್ಲಾನ್ ಬಂದ್ಬಿಟ್ಟು ಇದು 4 days ಪ್ಲಾನ್ ಆಗಿದೆ. ಇವತ್ತು ಡೇಟ್ ಅಕ್ಟೋಬರ್ 2. ಇವತ್ತು ನಾವು ಊಟಿ ಕಡೆಗೆ ಹೋಗ್ತಾ ಇದ್ದೇವೆ ಬೆಂಗಳೂರಿಂದ. ಆ್ಯಂಡ್ ಊಟಿಯಲ್ಲಿ 2 ದಿವಸ ಸ್ಟೇ ಮಾಡಿದ ನಂತರ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗುವಂಥ ಪ್ಲೇಸ್ ಇದು ಬಂದು ಕಬಿನಿ. ಸೊ ಕಬಿನಿ ಈಸ್ ವೆರಿ ವೆರಿ ಪಾಪ್ಯುಲರ್ ಫಾರ್ ಇಟ್ಸ್ ಸಫಾರಿ ಆ್ಯಂಡ್ ಸಮ್ ಗ್ರೇಟ್ ಸ್ಪಾಟಿಂಗ್. ಸೊ ದ್ಯಾಟ್ ಈಸ್ ಅವರ್ ಪ್ಲಾನ್ ಫಾರ್ ದಿಸ್ ವೀಕೆಂಡ್. ಸೊ ಪ್ರಾಣಿಗಳ ಹುಡುಕಾಟದಲ್ಲಿ ಇನ್ನೂ ಇದ್ದೀವಿ ನಾವು. ಯಾವುದು ಎನಿಮಲ್ಸ್ ನಮಗೆ ನೋಡಕ್ಕಂತೂ ಸಿಗ್ಲಿಲ್ಲ. ಬಟ್ ಎನಿ ವಿಚ್ ವೇ ಲಾಸ್ಟ್ ಟೈಮ್ ನಾವು ಊಟಿಗೆ ಹೋಗಿದ್ವಿ ಆ್ಯಂಡ್ ಅದ್ರ ವ್ಲಾಗ್ ಬಂದ್ಬಿಟ್ಟು ತುಂಬಾ ಜನ ನೋಡಿ ಅದನ್ನು ಕಾಮೆಂಟ್ಸ್ ಹಾಕಿದ್ದಾರೆ, ಅಪ್ರಿಷಿಯೇಟ್ ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ಒಳ್ಳೆ ವ್ಯೂಸು ಬಂದಿದೆ. ಆ್ಯಂಡ್ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಕ್ಲಿಯರ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ನಾವು. ಸೊ ಅಲ್ಲಿ ಆ ಒಂದು ವ್ಲಾಗ್ ಅಲ್ಲಿ ನಾವು 2 ಡಿಫ್ರೆಂಟ್ ಸ್ಟೇ ಅಲ್ಲೂ ನಿಂತಿದ್ವಿ, ಮಾಸಿನಗುಡಿ ಆ್ಯಂಡ್ ಊಟಿ ಕಡೆ. ಸೊ ಇನ್ ಕೇಸ್ ನೀವು ವ್ಲಾಗ್ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ ವ್ಲಾಗಿನ್ ಡೀಟೇಲ್ಸ್ ಹಾಕಿರ್ತೀನಿ. ಅಲ್ಲೂ ಒಂದು ಹೊಸದಾಗಿರುವಂತಹ ಆರ್ ಐ ವುಡ್ ಸೇ ಒಂದು ಪಾಪ್ಯುಲರ್ ಆಗಿರುವಂತಹ ರೆಸಾರ್ಟ್ ಅನ್ನು ನಾವು ಎಕ್ಸ್ಪ್ಲೋರ್ ಮಾಡಿದೀವಿ. ಸೊ ನೋಡಿ ಅದನ್ನು ಎಂಜಾಯ್ ಮಾಡ್ಬಿಡಿ. ಸೊ ಇದೀಗ ಇಲ್ಲಿಂದ ನಾವು ಎಲ್ಲಿ ಹೋಗ್ತೀವಿ ಅದ್ರ ಬಗ್ಗೆ ನಾನು ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ತಿಳಿಸ್ತೀನಿ. ಸಚ್ ಎ ಸರ್ಪ್ರೈಸ್ ಅಂತ ಹೇಳ್ಬೇಕು ಇದನ್ನು. ಯಾಕಂದ್ರೆ ಈ ಒಂದು ಟೆಂಪರೇಚರ್ಗೆ ಇದು ಆಕ್ಚುಲಿ 30 ಡಿಗ್ರಿಯಲ್ಲಿದೆ ಬಂಡೀಪುರ್ ಟೆಂಪರೇಚರ್ ಇವತ್ತು. ತುಂಬಾ ಅಂದ್ರೆ ತುಂಬಾ ಸೆಕೆ ಇದೆ. ಈವನ್ ಹೀಟ್ ವೇವ್ ಬರ್ತಾ ಇದೆ ರೋಡ್ ಅಲ್ಲಿ. ಅಂಡ್ ಇಂಥ ವೆದರ್ಗೆ ಯಾವ್ದು ಎನಿಮಲ್ಸ್ ಅನ್ನು ನಾವು ಸ್ಪಾಟ್ ಮಾಡಲ್ಲ ಅನ್ನೋ ರೀತಿ ಮೈಂಡ್ ಸೆಟ್ ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ಬಟ್ ಟು ಅವರ್ ಸರ್ಪ್ರೈಸ್ ಐ ಥಿಂಕ್ ವಿ ವೇರ್ ವೆರಿ ವೆರಿ ಲಕ್ಕಿ ಟುಡೇ. ಒಂದು ಬ್ಯೂಟಿಫುಲ್ ಆಗಿರುವಂತಹ ಟಸ್ಕರ್ ಅನ್ನು ನೋಡೋ ಒಂದು ಅವಕಾಶ ಸಿಕ್ತು ನಮ್ಗೆ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಏನ್ ನೋಡಕ್ ಸಿಗುತ್ತೆ. ಜಿಂಕೆ ಅಂತೂ ನೋಡಿದ್ವಿ, ಟಸ್ಕರ್ ಆಯ್ತು, ಮೇ ಬಿ ಹುಲಿ. ಓಕೆ, ಹುಲಿ ಸಿಗುತ್ತೆ ಅಂತೆ. ನನ್ನ ಹಸ್ಬೆಂಡ್ ಆಗ್ದಿಂದ ಅದೇ ಹೇಳ್ತಾ ಇದ್ದಾರೆ. ನೋಡೋಣ ಹುಲಿ ಸಿಗುತ್ತಾ, ಇನ್ನು ಬೇರೆ ಏನ್ ಸಿಗುತ್ತೆ ಅಂತ. ಎನಿ ವಿಚ್ ವೇ ಬಂಡೀಪುರ ಕಳೆದು ನಾವೀಗ ಮಸ್ಸಿನಗುಡಿ ಹತ್ರ ಹೋಗ್ತಾ ಇದ್ದೇವೆ. ಬೈಸನ್ ಕಾಣ್ತಾ ಇದೆಯಾ? ಝೂಮ್ ಇಟ್. ಇದ್ರ ಮುಖ ಕಾಣ್ತಾ ಇಲ್ಲ. ಪಾಪ ಅದೃಷ್ಟಕ್ಕೆ ತಿಂತಾ ಇದೆ. ಸೊ ಇಟ್ಸ್ ಅ ವೈಲ್ಡ್ ಬೈಸನ್. ಇಟ್ಸ್ ಹ್ಯೂಜ್. ಹೌದು ರಿಯಲಿ ಇಟ್ಸ್ ಲೈಕ್ ಸೆಲ್ಫ್ ಸಫಾರಿ ಓನ್ಲಿ. ನಾವು ಸಫಾರಿಗೆ ಲಾಸ್ಟ್ ಟೈಮ್ ಹೋದಾಗ್ಲೂ ಇಷ್ಟು ನೋಡ್ಲಿಕ್ಕೆ ಸಿಗ್ಲಿಲ್ಲ. ನೈಸ್. ಓಕೆ, ಆಯ್ತು, ಜಿಂಕೆ ಆಯ್ತು, ಟಸ್ಕರ್ ಆಯ್ತು, ಬೈಸನ್ ಆಯ್ತು. ನೆಕ್ಸ್ಟ್ ಹುಲಿ, ಲೆಪರ್ಡ್, ಬಿಗ್ ಟಾರ್ಗೆಟ್ಸ್. ಓಕೆ, ನೆಕ್ಸ್ಟ್ ಏನ್ ಸಿಗುತ್ತೆ ಅಂತ ನೋಡೋಣ. ಓ ಅಲ್ಲಿ ಇದೆ. ವೇಟ್ 1 sec. ಬೈಸನ್ ಫ್ರೆಶ್ ಲಕ್ಕಿ ಓಲುಂಡು ಆ ಸೈಡ್. I think last time also we saw
ಎಲಿಫೆಂಟ್ ಅಲ್ವಾ, ಆನೆ. ನಾವು ನೈಟ್ ಬಂಡೀಪುರ ಎಕ್ಸಿಟ್ ಆಗುವಾಗ ಹೌದು ಈವ್ನಿಂಗ್ ಎಕ್ಸಿಟ್ ಆಗುವಾಗ ಮಾಸಿನಗುಡಿ ಹತ್ರ ನೈಟ್ ಟೈಮ್ ಅದು ಆಕ್ಚುಲಿ. ಸೊ ಒಂದು ಮೊಮೆಂಟಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ, ಯಾಕಂದ್ರೆ ಎಲಿಫೆಂಟ್ ಬಿಹೇವಿಯರ್ ಹೇಳಕ್ಕಾಗಲ್ಲ, ಅದ್ರ ಮೂಡ್ ಯಾವ ತರ ಇರುತ್ತೆ ಅಂತ. ಸೊ ಸ್ವಲ್ಪ ಐ ಥಿಂಕ್ ಕೇರ್ಫುಲ್ ಆಗಿ ಇರಬೇಕು. ಯಾವುದೇ ಅನಿಮಲ್ ಬಂದರೂ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾವು ಮೇಂಟೈನ್ ಏನು ಮಾಡಬೇಕಂದ್ರೆ ತುಂಬ ಕಿರ್ಚಾಡಿ ಮಾತಾಡಬಾರ್ದು ಆ್ಯಂಡ್ ಹಾರ್ನ್ ಹಾಕ್ಕೊಳ್ಬಾರ್ದು. ಬಟ್ ಇಲ್ಲಿ ಏನು ನಡೀತಾ ಇದೆ ಅಂದರೆ ಎಲ್ಲರೂ ಹಾರ್ನ್ ಹಾಕ್ಕೊಂಡೇ ಹೋಗ್ತಾ ಇದ್ದಾರೆ. ಅದು ತುಂಬ ಒಂದು ಬೇಸರ ಆಯಿತು ನಮಗೂ. I don't know why people are so much in hurry, you know. But anyway, I think as an individual ನಾವು ಕೆಲವು ರೂಲ್ಸ್ ಅನ್ನು ಫಾಲೋ ಮಾಡಬೇಕು. ಎಸ್ಪೆಷಲಿ ವೈಲ್ಡ್ ಝೋನ್ ಅಲ್ಲಿ ಇದ್ದೀವಿ, ಅದು ಅನಿಮಲ್ಸ್ ಝೋನ್ ಇದು, ನಾವು ಅದ್ರ ಏರಿಯಾಕ್ಕೆ ಹೋಗ್ತಾ ಇದ್ದೀವಿ. ಸೊ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ಅಟ್ ಲೀಸ್ಟ್ ಸಮ್ ರೂಲ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್. ಓಕೆ, ಸೊ ಬಂಡೀಪುರ ಇಲ್ಲಿಗೆ ಎಂಡ್ ಆಯಿತು. ಬಂಡೀಪುರ ವೈಲ್ಡ್ ಝೋನ್ ಏರಿಯಾ. ನಾವೀಗ ತಮಿಳ್ನಾಡು ಕಡೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ಸ್. ಇಲ್ಲಿಂದ ನಮಗೆ ತಮಿಳ್ನಾಡು ಚೆಕ್ ಪೋಸ್ಟ್ ಸ್ಟಾರ್ಟ್ ಆಗುತ್ತೆ, ನೀಲಗಿರಿ ಡಿಸ್ಟ್ರಿಕ್ಟ್. ಸೊ ಅಲ್ಲಿ ಮುಂದೆ ಬೋರ್ಡ್ ಇದೆ, ಮುದುಮಲೈ ಟೈಗರ್ ರಿಸರ್ವ್ ವೆಲ್ಕಮ್ಸ್ ಯು. ಎಲ್ಲರೂ ತುಂಬಾ ಅರ್ಜೆಂಟ್ ಅಲ್ಲಿದ್ದಾರೆ, ಹಾರ್ನ್ ಹಾಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ಎಲ್ಲರೂ ಇಲ್ಲೇ ಈ ಪಾಸಿ ಹತ್ರ ನಿಂತಿದ್ದೀವಿ. ಸೊ ನೋಡೋಣ ಪೊಲೀಸ್ ಅವರು ಏನು ಕೇಳ್ತಾರೆ ಅಂತ. ಸೊ ತಮಿಳ್ನಾಡು ಗವರ್ಮೆಂಟ್ ಪೊಲೀಸ್ ಇದ್ದಾರೆ ಮುಂದೆ ಚೆಕ್ ಪೋಸ್ಟ್ ಹತ್ರ. ಏನಿದೆ ಅಮೌಂಟ್ ಕೊಡ್ಬೇಕಾ? ಓಕೆ. ಸೊ ಬಂಡೀಪುರದಲ್ಲಿ ಐ ಥಿಂಕ್ 20 ರೂಪಾಯಿ ಕೊಟ್ವಿ ಎಂಟರ್ ಆಗುವಾಗ. ಇಲ್ಲಿ ಎಷ್ಟಂತ ಗೊತ್ತಿಲ್ಲ, ನೋಡಬೇಕು, ಚೆಕ್ ಮಾಡ್ತೀವಿ. ಹೇ, ಸೊ ಎಂಟ್ರಿ ಫೀಸ್ ಬಂದ್ಬಿಟ್ಟು ಜಸ್ಟ್ 30 ರೂಪೀಸ್ ಆಗ್ತಾನೆ ಹೇಳಿದ್ದೀನಿ. ಕರ್ನಾಟಕದಲ್ಲಿ ಐ ಥಿಂಕ್ ಇಟ್ ವಾಸ್ 20, ಇಲ್ಲಿ 30 ರೂಪೀಸ್. ಹೌದು, 10 ರೂಪಾಯಿ ಜಾಸ್ತಿ. ಬಟ್ 20-30 ರೂಪಾಯಿಗೆ ನಾವು ನೋಡಿದಷ್ಟು ಸಫಾರಿ ಐ ಥಿಂಕ್ 4,500 ಕೊಟ್ಟು ನಮಗೆ ಸಿಗ್ಲಿಲ್ಲ ಲಾಸ್ಟ್ ಟೈಮ್. ಸೊ ಇಟ್ಸ್ ಆಲ್ ಲಕ್ ಆ್ಯಕ್ಚುಲಿ, ಬೇಸ್ಡ್ ಆನ್ ಲಕ್ ಹೇಳಬೇಕು ಸಫಾರಿ ಆರ್ ವೈಲ್ಡ್ ಲೈಫ್ ಸ್ಪಾಟಿಂಗ್ ಆಗೋದು. ಒಂದು ಮೇಜರ್ ಡಿಫ್ರೆನ್ಸ್ ನಾನು ಹೇಳಕ್ಕಂತೂ ಇಷ್ಟಪಡ್ತೀನಿ ಬಿಟ್ವೀನ್ ದಟ್ಸ್ ಅಬೌಟ್ ಬಂಡೀಪುರ್ ಸಫಾರಿ ಆ್ಯಂಡ್ ಮುದುಮಲೈ. ಅದು ಏನಂದ್ರೆ, ಸೊ ಎಷ್ಟು ಜನ ನೋಟಿಸ್ ಮಾಡಿದಾರೆ ಅಂತ ಗೊತ್ತಿಲ್ಲ, ಬಟ್ ಬಂಡೀಪುರ ಎಂಟರ್ ಆಗುವಾಗ ಗ್ರೀನರಿ ಇದೆ, ಇಲ್ಲ ಅಂತ ಅಲ್ಲ, ಬಟ್ ದ ವೇ ಒಂದು ಗಿಡ ಮರ ಈ ಏರಿಯಾದಲ್ಲಿ ಮುದುಮಲೈಯಲ್ಲಿ ಯಾವ ರೀತಿ ಇದೆಯಲ್ವಾ, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಅದೇನೋ ಒಂದು ಅಟ್ರಾಕ್ಷನ್ ಇದೆ ಅಂಡ್ ವೆರಿ ಕ್ಲೋಸ್ ಟು ನೇಚರ್ ಅಂತ ಅನ್ಸುತ್ತೆ. ಅವರು ಮೇ ಬಿ ರೋಡ್ ಪಕ್ಕಾನೇ ಮರ ಇದೆ. ಅಂಡ್ ಈ ಏನು ಮಳೆಗಾಲದಲ್ಲಿ ಅಡಿಷನಲ್ ಆಗಿ ಈ ಗಿಡ ಎಲ್ಲ ಬರುತ್ತಲ್ವಾ, ಅದನ್ನೆಲ್ಲ ಅವರು ತೆಗೆದು ಸ್ವಲ್ಪ ಕ್ಲೀನ್ ಆಗಿ ನೀಟ್ ಆಗಿರ್ತಾರೆ. ಆನೆ ಬಂತ? ಎಲ್ಲಿದೆ? ಆನೆ 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 ಆನೆ. ಬೇಬಿ ಎಲಿಫೆಂಟ್ ಇದೆ. This is the most luckiest day, man. Seriously. Hey, beauty do. Hey, can we do it again? Oh God, beautiful, beautiful. What a beautiful sighting. Look at his neck. The way it's standing. ಇದೆಲ್ಲ ಜಿಂಕೆ ಉಂಟು ಅದು. ಜಿಂಕೆ ಇದೆ. Let him go, let him go, let him go. ತುಂಬ ಇದೆ ಇಲ್ಲಿ. ಸೊ ನಾನು ಆಗ್ತಾನೆ ಹೇಳ್ತಾ ಇದೆಯಲ್ಲ, ಇಲ್ಲಿ ವೈಲ್ಡ್ ಲೈಫ್ ಸ್ಪಾಟಿಂಗ್ ತುಂಬ ಬೇಗ ಆಗುತ್ತೆ. ನೋಡಿ ಜಿಂಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಒಂದು
ಒಳ್ಳೆ ಸಫಾರಿಯನ್ನು ಎಂಜಾಯ್ ಮಾಡಿಕೊಂಡು ಫ್ರೀಯಾಗಿರೋ ಸಫಾರಿ ಅಂತಲೇ ಹೇಳಬೇಕು. ಯಾಕಂದರೆ ಯಾವಾಗಲೂ ನಾವು ಪ್ಲ್ಯಾನ್ ಮಾಡಿ ಸಫಾರಿಗೆ ಹೋದಾಗ ಅದು ಎಷ್ಟೋ ಹಣ ಖರ್ಚು ಮಾಡ್ತೀವಿ, ನಮ್ಗೆ ಏನೂ ನೋಡೋಕ್ಕೆ ಸಿಗಲ್ಲ. ಬಟ್ ನೋಡಿ, ಈ ಥರ ಅನ್ಎಕ್ಸ್ಪೆಕ್ಟೆಡ್ ಹೋದ ತಕ್ಷಣ ಎಲ್ಲ ನಮ್ಮ ಮುಂದೆನೇ ಕಣ್ಮುಂದೆನೇ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಐ ಥಿಂಕ್ ವಿ ಶುಡ್ ಆಲ್ವೇಸ್ ಬಿ ವೆರಿ ವೆರಿ ಗ್ರೇಟ್ಫುಲ್ ಬಿಕಾಸ್ ಇಟ್ಸ್ ಆಲ್ ಅಪ್ ಟು ದ ನೇಚರ್ ಅಲ್ವಾ. ನೇಚರಿಗೆ ಯಾವಾಗ ಮನಸ್ಸಾಗುತ್ತೆ, ಪ್ರಾಣಿಗೆ ಯಾವಾಗ ಮನಸ್ಸಾಗುತ್ತೆ ಆಗ ಹೊರಗಡೆ ಬರುತ್ತೆ. ಹಾಗೆ ನಮಗೂ ಒಂದು ಡಿಫ್ರೆಂಟ್ ಆಗಿರೋ ಒಂದು ಎಕ್ಸ್ಪೀರಿಯನ್ಸನ್ನು ಅನುಭವಿಸುವ ಒಂದು ಮೂಮೆಂಟ್ ಈ ಪ್ರಾಣಿಗಳು, ಪಕ್ಷಿಗಳು, ನೇಚರ್ ನಮ್ಗೆ ಕೊಡುತ್ತೆ. ಓಕೆ, ನಾವೀಗ ಮುಂದೆ ಹೋಗ್ತಾ ಇದ್ದೀವಿ. ಇದೀಗ ನಾವು ಊಟಿ ಕಡೆ ಎಂಟರ್ ಆಗ್ತಾ ಇದ್ದೀವಿ. ಹೌದು ಫ್ರೆಂಡ್ಸು, ಊಟಿಯಲ್ಲಿ ನಾವು ಎಕ್ಸಾಕ್ಟ್ಲಿ ಊಟಿ ಸಿಟಿ ಕಡೆ ಹೋಗ್ತಾ ಇಲ್ಲ. ಊಟಿಯ ಜಸ್ಟ್ ಬಾರ್ಡರ್ ಅಂದರೆ ಎಂಟರ್ ಆಗೋವಾಗಲೇ ಒಂದು ರೆಸಾರ್ಟ್ ಸಿಗುತ್ತೆ. ಈ ರೆಸಾರ್ಟ್ ಬಗ್ಗೆ ನಾನು ಹೆಚ್ಚಿನ ಡೀಟೇಲ್ಸನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾವು ಚೂಸ್ ಮಾಡಿರುವಂತಹ ರೆಸಾರ್ಟ್ ಹೆಸರು ಮಿಸ್ಟಿಕ್ ವೆಲ್ಲರ್ ರೆಸಾರ್ಟ್. ಸೊ ನಾವು ತುಂಬ ಅಫೋರ್ಡಬಲ್ ರೇಂಜಲ್ಲಿ ರೆಸಾರ್ಟ್ಸ್ ಹುಡುಕ್ತಾ ಇದ್ವಿ. ಆ್ಯಂಡ್ ಐ ಮಸ್ಟ್ ಸೇ ಇದು ಅಫೋರ್ಡಬಲ್ ರೇಂಜಿಗೆ ಬರುತ್ತೆ. ಇದರ ಪ್ರೈಸ್ ಡೀಟೇಲ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೂ ಇದರ ಲೊಕೇಶನ್ ಇದೆಯಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಇದು ಊಟಿ ಸಿಟಿಯಲ್ಲಿಲ್ಲ, ಊಟಿ ಎಂಟ್ರ್ ಆಗುವಾಗ 36 ಹೇರ್ ಪಿನ್ ಸಿಗುತ್ತಲ್ವ, ಎಕ್ಸಾಕ್ಟ್ಲಿ ಆ ಮಧ್ಯದಲ್ಲಿ ಬರುತ್ತೆ. ಸೊ ಈ ವಿಡಿಯೋ ಅಪ್ಲೋಡ್ ಮಾಡಿ ಸ್ವಲ್ಪ ದಿನದಲ್ಲಿ ಇನ್ನು ನೆಕ್ಸ್ಟ್ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ಎಲ್ಲ ಡೀಟೇಲ್ಸನ್ನು ನಿಮಗೆ ನಾನು ಅದರಲ್ಲಿ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಇದು ಬಿಟ್ಟು ಇನ್ನು ಹೇಳೋದಂತೂ ಒಂದೇ ವಿಷಯ ಇರೋದು, ಅದು ಏನಂದರೆ ನಿಮಗೆ ನಮ್ಮ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಈ ಥರ ಹೊಸ ಹೊಸ ಪ್ಲೇಸಸ್ಸನ್ನು ನಿಮಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಇನ್ಫಾರ್ಮೇಷನ್ ಎಲ್ಲ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು, ಬಾಯ್.